ಎಲ್ಲ ಒಂದು ಕಲ್ಲಿಗೆ ಕಣ್ಣು ಮೂಗು ಬಾಯಿ ಎಲ್ಲವನ್ನು ಚಿತ್ರಿಸಿ ಆ ಒಂದು ಕುಂತಿ ದೇವಿಯ ಒಂದು ರೂಪವನ್ನು ಮಾಡಿ ಅಲ್ಲಿಗೆ ಒಂದು ಹಿರಿಕರು ಒಂದು ಪದ ಆಡ್ತಾರೆ. ಸ್ನೇಹಿತರೆ, ನಾವು ಬಾಲ್ಯದಲ್ಲಿದ್ದಾಗ ಈ ಒಂದು ಹೂವನ್ನು ಕುಂತಿ ಹೂವು ಅಂತ ಕರಿತೇವೆ. ಈ ಕುಂತಿ ಹೂವು ಅಂತಂದರೆ ನಾವು ಬಾಲ್ಯದಲ್ಲಿದ್ದಾಗ ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ತಾಯಿ ಎಲ್ಲರೂ ಕೂಡ ನಾವು ಏನು ಇಷ್ಟ ಇರಬೇಕು, ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮ ಹಿರಿಕರು ಯಾರು ಇರ್ತಾರೋ ಅವರೆಲ್ಲ ಸೇರಿ ಒಂದು ಕಲ್ಲಿಗೆ ಆ ಒಂದು ಕಣ್ಣು ಮೂಗು ಬಾಯಿ ಎಲ್ಲವನ್ನು ಚಿತ್ರಿಸ್ಬಿಟ್ಟು ಅದಕ್ಕೆ ಕುಂತಿನ ಕುಣಿಸ್ಬಿಟ್ಟು ಅದು ಇದೇ ಈಗ ಬರ್ತದೆ ನೋಡಿ ಧನುರ್ಮಾಸ. ಈ ಧನುರ್ಮಾಸದ ತಿಂಗಳಲ್ಲಿ ಬಂದು ಅದನ್ನು ಲಾಸ್ಟ್ ಡಿಸೆಂಬರು, ಇದು ದೀಪಾವಳಿ ಬರುತ್ತೆ ನೋಡಿ, ಈ ದೀಪಾವಳಿ ಸಂದರ್ಭದಲ್ಲಿ ಬಂದಾಗ ಅದನ್ನು ಈ ಕಾರ್ತಿಕ ಮಾಸಕ್ಕೆ ಬಂದಾಗ ಅಲ್ಲಿ ಕುಂತಿ ದೇವಿನ ಪೂಜೆ ಮಾಡಿದಾಗ ಅದನ್ನು ಡಿಸೆಂಬರ್ ಎಂಡು ಅಂದರೆ ಹೊಸ ವರ್ಷ ಬರ್ತದಲ್ಲ ಆ ಟೈಮಲ್ಲಿ ಅದನ್ನು ವಿಸರ್ಜನೆ ಮಾಡ್ತಾರೆ. ಅಂದರೆ ಒಂದು ಬಾವಿಗೋ ಒಂದು ಕೆರೆಗೋ ಎಲ್ಲಿಗೋ ಆ ಕುಂತಿ ತಾಯಿನ ವಿಸರ್ಜನೆ ಮಾಡ್ತಾರೆ. ಹಾಗಾಗಿ ಈಗೊಂದು ಹಾಡಿನ ನೆನಪು ಬರುತ್ತೆ, ಹಾಗಾಗಿ ಕೇಳ್ತೀನಿ. ಒಂದು ತಟ್ಟಲಿ ಗಿಳಿರಾಮು, ಎರಡು ತಟ್ಟಲಿ ಸುಳಿರಾಮು, ಇಂದು ನಮ್ಮ ಕೊಂತವ ನಮ್ಮ ಬೀದಿ ಮೆರೆವಾಗ ಹೂವ ತಂದವರ್ಯಾರೋ, ಜುಜಂ ದಾಡಿದರು ಧರ್ಮರು ಸೋತೊಂದೇ ನಂಬರು, ಎರಡು ತಟ್ಟಲಿ ಗಿಳಿರಾಮು, ಮೂರು ತಟ್ಟಲಿ ಸುಳಿರಾಮು, ಇಂದು ನಮ್ಮ ಕೊಂತವ ನಮ್ಮ ಬೀದಿ ಮೆರವಾಗ ಹೂವ ತಂದ ಅವರ್ಯಾರೋ ಅಂತ ಈ ಹಾಡನ್ನು ಹೇಳಿ ನಮ್ಮ ಹಿರಿಕರು ಹೇಳಿ ಇನ್ನೂ ಕೂಡ ಆ ಒಂದು ಹಾಡು ಇನ್ನೂ ಗುನುಗಿಸ್ತಾ ಇರ್ತದೆ. ಹಾಗಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ಹಾಗಾಗಿ ಈಗಿನ ಪೀಳಿಗೆ ಅಂದರೆ ಈ ಹೂವಿನ ಮಹತ್ವಕ್ಕೆ ಏನು ಅಂತ ಗೊತ್ತಿಲ್ಲ, ಆ ಒಂದು ತಿಳಿಸೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದೆ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದ.